ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈ ದಿನ ಎಲ್ಲರಿಗೂ ಯಾವ ಅಪ್ಪ ಅಮ್ಮಂದಿರು ತಮ್ಮ ಮಕ್ಕಳಿಗೆ ಗಾಡಿಗಳನ್ನ ಕೊಟ್ಟು, ಅಂದರೆ ಅಪ್ರಾಪ್ತರಿಗೆ 18 ವರ್ಷಕ್ಕಿಂತ ಕೆಳಪಟ್ಟವರಿಗೆ ಒಂದು ಗಾಡಿಯನ್ನು ಕೊಟ್ಟು ಖುಷಿ ಪಡ್ತಾ ಇರ್ತೀರೋ, ಖುಷಿಯನ್ನು ಪಡುವವರು ಮೊದಲು ಈ ಒಂದು ವಿಡಿಯೋವನ್ನು ನೋಡಿ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಹಾಗಾದರೆ? ಏನು ವಿಷಯ ಹಾಗಾದರೆ? ನಾವು ಕೊಟ್ಟು ಖುಷಿ ಪಡ್ತೀವಿ ನಮ್ಮ ಮಕ್ಕಳು. ಯಾಕೆಂದರೆ ನಾನು ಬಹಳಷ್ಟು ಜನರನ್ನು ನೋಡಿದ್ದೀನಿ, 14, 15, 12 ವರ್ಷಕ್ಕೆ, 13 ವರ್ಷಕ್ಕೆ ಅವ್ರಿಗೆ ಇನ್ನೂ ಕಾಲ ಕೆಳಗಡೆಗೆ ಎಟಕ್ತಾ ಇರಲ್ಲ, ನೆಲಕ್ಕಿಡೋದಕ್ಕೂ ಆಗಲ್ಲ. ಅಂತಹವರಿಗೆ ಗಾಡಿಯನ್ನು ಕೊಟ್ಟು, ಟೂ ವೀಲರ್ನ ಕೊಟ್ಟು ಓಡಿಸೋದನ್ನು ನೋಡಿ ಖುಷಿ ಪಡ್ತಕ್ಕಂಥ ಅಪ್ಪ ಅಮ್ಮಂತೂ ಬಹಳಷ್ಟು ಜನ ಇದ್ದಾರೆ. ನನ್ನ ಮಕ್ಕಳು ಸಾಧನೆಯನ್ನು ಮಾಡಿಬಿಟ್ರು, ಏನೋ ಆಗಿದೆ ಅಂತ. ಈ ಒಂದು ವಿಷಯ ಕೇಸನ್ನು ನೋಡಿ ಏನಂತ ಹೇಳ್ತೀನಿ, ಅದಾದ ಮೇಲೆ ನೀವು ಡಿಸೈಡ್ ಮಾಡಿ ಕೊಡಬೇಕಾ ಬೇಡವಾ ಅಂತ. ಕೆಲವರು ಈಗ ಮೊನ್ನೆ ರಾತ್ರಿ ಒಂದು ಪುಣೆಯಲ್ಲಿ ಆಕ್ಸಿಡೆಂಟ್ ನಡೆಯುತ್ತೆ. ಒಂದು ಪೋರ್ಚೆ ಕಾರು ಹೋಗುತ್ತೆ. ಪೋರ್ಚೆ ಕಾರು, ಕೋಟ್ಯಾಂತರ ರೂಪಾಯಿ ಕಾರು ಹೋಗಿ ಇಬ್ಬರು ಟೆಕ್ಕಿಗಳಿಗೆ, ಅಂದರೆ ಸಾಫ್ಟ್ವೇರ್ ಉದ್ಯಮಿಗಳಿಗೆ ಆಕ್ಸಿಡೆಂಟ್ ಮಾಡುತ್ತೆ. ಬೈಕ್ನಲ್ಲಿ ಹೋಗ್ತಿದ್ದವರಿಗೆ ಅಲ್ಲಿ ಇಬ್ಬರು ಉದ್ಯಮಿಗಳು ಸತ್ತು ಹೋದ ನಂತರ ಆತನನ್ನು ಕರೆದುಕೊಂಡು ಹೋಗಿ ಸ್ಟೇಷನ್ನಲ್ಲಿ ಕರೆದುಕೊಂಡು ಹೋಗ್ತಾರೆ. ಸ್ಟೇಷನ್ಗೆ ಅವನ್ನ ಅರೆಸ್ಟ್ ಮಾಡಿ, ಅಂದರೆ ಜನರೇ ಹಿಡಿದು ಸ್ವಲ್ಪ ಹೊಡಿತಾರೆ, ಚಿಕ್ಕದಾಗಿ, ದೊಡ್ಡದಾಗೇನು ಹೊಡೆಯಲ್ಲ. ತೊಗೊಂಡೋಗಿ ಆತನ ಆಮೇಲೆ ಬಂದು ಪೊಲೀಸವರು ಅವನನ್ನು ಕರ್ಕೊಂಡು ಹೋಗ್ತಾರೆ. ಇವನು ಯಾರೂ ಅಲ್ಲ, ಬ್ರಹ್ಮ ರಿಯಾಲಿಟಿ ಅಂತಕ್ಕಂತಹ ಒಂದು ಕಂಪ್ನಿಯ ರಿಯಾಲಿಟಿ ಕಂಪ್ನಿ ಏನಿದೆ, ಇದರ ಓನರ್ ಏನಿದ್ದಾನೆ ವಿಶಾಲ್ ಅಗರ್ವಾಲ್ ಅಂತ ಹೇಳಿಬಿಟ್ಟು ಕೋಟ್ಯಾಧೀಶ್ವರ. ಈ ಕೋಟ್ಯಾಧೀಶ್ವರನ ಪುತ್ರ ವೇದಾಂತ್ ಅಗರ್ವಾಲ್. ನೋಡಿ, ಈತ ಬಂದುಬಿಟ್ಟು ಏನಕ್ಕೆ ಅಂತ ಅಲ್ಲಿ ಪಬ್ಬಲ್ಲಿ ನೋಡ್ತಾ ಇರ್ಬೋದು ನೀವು, ಕುಡ್ಕೊಂಡಿದ್ದಾರೆ. ಕುಡಿದುಕೊಂಡು ಪಬ್ಬಲ್ಲಿ ಕುಳಿತಿರುವಂಥ ಒಂದು ದೃಶ್ಯ ಇದೆ, CCTV ಫುಟೇಜ್. ಆದರೆ ಒಂದು ಬೇಜಾರಾಗ್ತಕ್ಕಂಥದ್ದು ಏನು ಗೊತ್ತಾ, ಈ ಪೋರ್ಚೆ ಕಾರ್ ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋದ, ಅದು ಹೇಗೆ ಪಾಸ್ ಆಯಿತು ಪುಣೆವರೆಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಅನೀಶ್ ಹಾಗೆಯೇ ಅದರ ಜೊತೆಗೆ ಅಶ್ವಿನಿ ಅಂತಕ್ಕಂಥ ಇಬ್ಬರು ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ. 24 ವರ್ಷದವರು, ಸಾಫ್ಟ್ವೇರ್ ಇಂಜಿನಿಯರ್ಸ್. ಇವರಿಬ್ಬರು ಸತ್ತು ಹೋಗಿದ್ದಾರೆ. ಓಕೆ, ಆಕ್ಸಿಡೆಂಟಿಗೆ ಸಿಕ್ಕಾಕೊಂಡು ಸತ್ತು ಹೋಗಿದ್ದಾರೆ. ಆದರೆ ಇಲ್ಲೊಂದು ಕರ್ಮಕಾಂಡ ನಾನು ನೋಡ್ತಾ ಇದ್ದೆ. ಈತ ಜೈಲಿಗೆ ಹೋಗ್ತಾರೆ, ಈ ವಿಶಾಲ್ ಅಗರ್ವಾಲ್ ಮಗ ವೇದಾಂತ್ ಅಗರ್ವಾಲ್ನ, ಅಂದರೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಸ್ಟೇಷನ್ಗೆ ಕರ್ಕೊಂಡು ಹೋದಾಗ ಆತನಿಗೆ ಅಲ್ಲಿ ಪಿಜ್ಜಾನ ತಗೊಂಡು ಬಂದು ಕೊಡ್ತಾರೆ ಪೊಲೀಸವರು, ಬಿರಿಯಾನಿ ತೊಗೊಂಡು ಬಂದು ಕೊಡ್ತಾರೆ. ಆತನಿಗೆ ಏನೇನು ಬೇಕು, ನೂಡಲ್ಸ್ ಕೇಳಿದರೆ ಅದನ್ನು ತೊಗೊಂಡು ಬಂದು ಕೊಡ್ತಾರೆ. ಏನು ಮಾಡ್ತಿದ್ದಾರೆ ಪೊಲೀಸರು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಅಲ್ಲಿ ಪುಣೆ ಪೊಲೀಸರು ಏನು ಮಾಡಿದರು ನನಗೆ ಮುಂಬೈನಲ್ಲಿ, ಅಂದರೆ ಮುಂಬೈ ಅಂತ ಹೇಳ್ತಿದ್ದಾರೆ, ಇದು ಪುಣೆಯ ಕಮಿಷನರ್ ಈಗಾಗಲೇ ಒಂದು ವಿಷಯವನ್ನು ತಿಳಿಸಿದ್ದಾರೆ, ಅದು ಪುಣೆಯ ಸರೌಂಡಿಂಗ್ಗೆ ಬರುತ್ತೆ. ಹಾಗಾಗಿ ಇದು ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು. ಐ ಥಿಂಕ್ ಸೊ ಮಹಾರಾಷ್ಟ್ರ ಹಾಗೆಯೇ ಕರ್ನಾಟಕ ಬಾರ್ಡರ್ನ ದಾಟಿದ ಮೇಲೆಲ್ಲೋ ಆಗಿದೆ. ಆದರೆ ಇಲ್ಲಿ ಒಂದನ್ನು ನೋಡಬೇಕು, ಇಬ್ಬರನ್ನು ಮಾಡಿದ ಕೊಲೆಗಡುಕ ಇವನು. ಇದು ಆಕ್ಸಿಡೆಂಟ್ ಅಂತ ನೀವು ಯಾವುದೇ ಕಾರಣಕ್ಕೂ ಕರೆಯೋದಕ್ಕಾಗಲ್ಲ. ಈತ ಅಪ್ರಾಪ್ತ ಅಂತ ಹೇಳಿಬಿಟ್ಟು ಬಾಲ ನ್ಯಾಯಮಂಡಳಿಗೆ ತೊಗೊಂಡೋಗಿ ಕೊಡ್ತಾರೆ. ನಮ್ಮ ಕಾನೂನು ಎಷ್ಟು ಈಸಿ ಅಂತಂದರೆ, ಈತ ಅಪ್ರಾಪ್ತ, ಈತ 300 ಪದದ ಒಂದು ಪ್ರಬಂಧವನ್ನು ಬರೀಬೇಕು. ಪ್ರಬಂಧವನ್ನು ಬರೆದು ಈತ ಅದಾದ ನಂತರ 1 ವಾರ ಟ್ರಾಫಿಕ್ ಪೊಲೀಸರ ಜೊತೆ ಕೆಲಸವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಈತನನ್ನು ಒಂದು ಷರತ್ತುಗಳನ್ನ ಹೇಳಿ ಕಳಿಸುತ್ತೆ. ಇಬ್ಬರನ್ನು ಕೊಲೆ ಮಾಡಿದವನಿಗೆ ಯಾವುದೇ ಶಿಕ್ಷೆ ಇಲ್ಲ. ಈಗ ಅವರ ಅಪ್ಪ ವಿಶಾಲ್ ಅಗರ್ವಾಲ್ನನ್ನು ಅರೆಸ್ಟ್ ಮಾಡಿ ಇವನ ಮೇಲೆ ಕೇಸನ್ನು ಹಾಕಿದ್ದಾರೆ. ಅಂದರೆ ಅಪ್ರಾಪ್ತನಿಗೆ ನಿನ್ನ ಮಗನಿಗೆ ಒಂದು ಕಾರನ್ನು ಕೊಟ್ಟೆ, ಆ ಒಂದು ವಿಷಯ, ಹಾಗೆಯೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವನಿಗೆ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳಲು ಹಣವನ್ನು ನೀಡಿದ್ದ ಅನ್ನುವ ಒಂದು ವಿಷಯ, ಇದೆರಡನ್ನು ಇಟ್ಕೊಂಡು ಕೇಸನ್ನು ಹಾಕಿದ್ದಾರೆ. ನನ್ನ ಪ್ರಕಾರ ಅವರ ಅಪ್ಪನಿಗೆ ಕೇಸ್ ಹಾಕಿದ್ದು ಓಕೆ, ನನಗೆ ಗೊತ್ತಾಗಲಿಲ್ಲ. ಹಾಗಾದರೆ ಅಪ್ರಾಪ್ತರು ಅಂತ ಈಗ ಬಾಲ ನ್ಯಾಯಮಂಡಳಿ ಏನು ಕೊಟ್ಟಿದೆ, ಇದರ ವಿರುದ್ಧ ಬಹಳಷ್ಟು ಜನ ಗರಂ ಆಗಿದ್ದಾರೆ. ಏನು ತೀರ್ಪು ಕೊಟ್ಟಿದೆ ಇದರ ಬಗ್ಗೆ? ಹಾಗಾದರೆ ನಮ್ಮ ದೇಶದ ಕಾನೂನು ಇಷ್ಟೇನಾ? ಹಾಗಾದರೆ ಒಬ್ಬ ಕೊಲೆ ಮಾಡುವವನು, ಒಬ್ಬ 18 ವರ್ಷಕ್ಕಿಂತ ಕಡಿಮೆ ಇರುವವನ ಕೈಯಲ್ಲಿ ಒಂದು ಕೊಲೆಯನ್ನು ಮಾಡಿಸಿ ಆತ ಅಪ್ರಾಪ್ತ ಅಂತ ಕರೆದುಕೊಂಡು ಬರೋದು ಈಸಿ. ಏಕೆಂದರೆ ಇಂತಹ ಬಹಳಷ್ಟು ಕೇಸುಗಳಾಗಿದೆ ಈಗಾಗಲೇ ನಾವು ನೋಡಿದ್ದೇವೆ. ಏಕೆಂದರೆ ಇಂತಹ ಕೇಸುಗಳು ನಮ್ಮ ಬೆಂಗಳೂರಿನಲ್ಲೂ ಏನು ಕಡಿಮೆ ಇಲ್ಲ. ಯಾವುದು ಏನಂದರೆ, ಈ ಕೋಟಿ ಇರುವವರ ಮಕ್ಕಳು ಯಾವ ರೀತಿಯಾಗಿ ರಾತ್ರಿಯ ವೇಳೆಯಲ್ಲಿ ದುರಹಂಕಾರವನ್ನು ತೋರಿಸ್ತಾರೆ, ಬೆಳಗ್ಗಿನ ವೇಳೆ ದುರಹಂಕಾರವನ್ನು ತೋರಿಸ್ತಿರ್ತಾರೆ. ಅವರಿಗೆ 18 ವರ್ಷನೇ ಆಗಿರಲ್ಲ. ಆಮೇಲೆ ಅವರು ಮಾತ್ರ ಅಲ್ಲ, ವೀಲಿಂಗ್ ಮಾಡುವವರು ಇವತ್ತು. ಇದೆಲ್ಲವನ್ನು ನೋಡಿದಾಗ ಅನಿಸೋದು ಇಲ್ಲಿ ಈ ಒಂದು ವಿಷಯ. ಆದರೆ ನನಗೆ ಗೊತ್ತಾಗಲಿಲ್ಲ, ಈತನ ಕಾರು ತೆಗೆದುಕೊಂಡಿರುವಂಥದ್ದು ಬೆಂಗಳೂರಿನ ಪೋರ್ಚೆ
ಅಂದರೆ ಎಮ್ ಜಿ ರೋಡಲ್ಲಿ ಅನಿಸುತ್ತೆ, ಅಲ್ಲಿ ತೆಗೆದುಕೊಂಡಿದ್ದಾರೆ. ಎಮ್ ಜಿ ರೋಡಲ್ಲಿ ಅವ್ರು ವೈಟ್ ಫೀಲ್ಡ್ ಐ ಥಿಂಕ್ ಸೊ, ಇಲ್ಲೆಲ್ಲೋ ಎರಡು ಕಡೆ ಇರೋದು, ಅಲ್ಲಿ ತೆಗೆದುಕೊಂಡಿದ್ದಾರೆ. ಆದರೆ ವಿತೌಟ್ ನಂಬರ್ ಪ್ಲೇಟ್, ಇದು ನಂಬರ್ ಪ್ಲೇಟೇ ಇಲ್ಲದೆ 1600 ಕಿಲೋಮೀಟರ್ ಹೋಗಿದೆ. ಗೊತ್ತಿಲ್ಲ, ಈಗ ಫಾಸ್ಟ್ ಟ್ಯಾಗ್ ಇರಬೇಕು ಅಂತಾರೆ, ಫಾಸ್ಟ್ ಟ್ಯಾಗ್ ಇಲ್ಲದೆ ಈ ಕಾರು ಯಾವುದೇ ನಂಬರ್ ಪ್ಲೇಟ್ ಇಲ್ಲದೆ ಪಾಸ್ ಆಗಿದ್ದು ಹೇಗೆ? ಯಾವ ಕಾರ್ ನಂಬರಿನ ಹೆಸರಿನಲ್ಲಿ ಟೋಲ್ಗಳಲ್ಲಿ ನೀವು ರಿಸಿಪ್ಟ್ಗಳನ್ನ ತೆಗೆದುಕೊಟ್ರಿ ಈತನಿಗೆ, ಇಲ್ಲ ಕೊಡೋದಾದರೆ ಮ್ಯಾನ್ಯುಯಲ್ ಆಗಿ, ಗೊತ್ತಿಲ್ಲ. 1600 ಕಿಲೋಮೀಟರ್ ಬೆಂಗಳೂರಿಂದ ಅಲ್ಲಿಗೆ ಹೋಗಿದ್ದು ಹೇಗೆ ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಈತ ಒಂದೊಂದು ಕಡೆ ಅಲ್ಲ, ಎರಡೆರಡು ಕಡೆ ಕುಡಿದಿದ್ದಾನೆ. ಆಮೇಲೆ ಇವನಿಗೆ ಎಣ್ಣೆಯನ್ನು ಯಾರು ಕೊಟ್ಟರು ಅಂದರೆ ಕುಡಿಲಿಕ್ಕೆ ಡ್ರಿಂಕ್ಸನ್ನು ಯಾರು ಕೊಟ್ಟರು? ಆ ಪಬ್ಗಳ ಮಾಲೀಕರನ್ನು, ಅಂದರೆ ಆ ಪಬ್ಬನ್ನು ಸೀಸ್ ಮಾಡಿದ್ದಾರೆ, ಮಾಲೀಕರನ್ನು ಕೂಡ ಅವ್ರ ಮೇಲೆ ಕೂಡ ಕೇಸನ್ನು ಹಾಕಿದ್ದಾರೆ. ಆದರೆ ನನಗೆ ಒಂದು ಗೊತ್ತಾಗದೇ ಇರೋ ವಿಷಯ ಏನು ಗೊತ್ತಾ, ಅಲ್ಲಿ ಪಬ್ನಲ್ಲಿ ಹೇಗೆ ಐ ಡಿಯನ್ನು ಚೆಕ್ ಮಾಡದೆ ಕೊಟ್ಟರು ಅಂದರೆ ಅವರಿಗೆ ಬಿಸ್ನೆಸ್ ಆಗಬೇಕು, ಕೊಟ್ಕೊಂಡಿರ್ತಾರೆ. ಆದರೆ ಇವನಿಗೆ ಶಿಕ್ಷೆ ಆಗಲೇಬೇಕು. ಈತನಿಗೆ ಏನು 18 ವರ್ಷ ಆಗಿಲ್ಲ ಅಂತಲ್ಲ, ಈತನಿಗೆ ಕುಡಿಯೋದಕ್ಕೆ ಪಬ್ನಲ್ಲಿ ಹೋಗಿ ಇವನು ಏನಂದರೆ ಅಪ್ರಾಪ್ತ ಅಲ್ಲ, ಅದನ್ನು ಕುಡಿಬಹುದು. ಆಮೇಲೆ ಇವನು ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಜಾ ಮಾಡಬಹುದು, ಅದಕ್ಕೆ ಯಾವುದಕ್ಕೂ ಅಪ್ರಾಪ್ತ ಅಲ್ಲ. ಈ ವಿಶಾಲ್ ಅಗರ್ವಾಲ್ನ ಮಗ ಏನಿದ್ದಾನೆ ವೇದಾಂತ್ ಅಗರ್ವಾಲ್, ಮುಟ್ಟಾಳ, ಹಾಗೆಯೇ ಅಯೋಗ್ಯ. ಹಾಗೆಯೇ ಈ ಮಕ್ಕಳನ್ನು ಬೆಳೆಸೋದಕ್ಕೆ ಬರದೇ ಇರತಕ್ಕಂಥ ಅವರ ಅಪ್ಪ ಬೇಕುಫ ಇವನೇನಿದ್ದಾನೆ ಈ ವಿಶಾಲ್ ಅಗರ್ವಾಲ್, ಇವನು ಯಾವುದಕ್ಕೂ ಲಾಯಕ್ಕಾಗಿಲ್ಲ. ಇವನು ಯಾವ ರೀತಿಯ ಬಿಲ್ಡರು ನನಗೆ ಗೊತ್ತಿಲ್ಲ. ಮಗನನ್ನೇ ಸರಿಯಾಗಿ ಬೆಳೆಸಲಿಕ್ಕೆ ಬರದೇ ಇರೋನು ಅವನು ಬಿಲ್ಡಿಂಗ್ನ ಯಾವ ರೀತಿಯಾಗಿ ಕಟ್ತಾನೆ, ಅದೆಷ್ಟು ದಿವಸಕ್ಕೂ ಬಿದ್ದೋಗುತ್ತೋ ಗೊತ್ತಿಲ್ಲ. ಮಗನ ಜೀವನವನ್ನೇ ಕಟ್ಟಲಿಕ್ಕೆ ಬರ್ತಿಲ್ಲ ಇವನಿಗೆ. ಹಾಗಾಗಿ ನನಗೆ ಒಂದು ಅನುಮಾನ ಉಟ್ಕೊಳ್ತಾ ಇರೋದು, ಇದು ಹೇಗೆ 1600 ಕಿಲೋಮೀಟರ್ ಹೋಯಿತು, ಸೆಂಟ್ರಲ್ಲಿ ಯಾವ ಪೊಲೀಸವರು ಅಡ್ಡ ಹಾಕ್ಲಿಲ್ವ, ಹಾಗೆಯೇ ಯಾವುದೇ ಪೊಲೀಸರು ಹಿಡಿಲಿಲ್ವ? ನಂಬರ್ ಪ್ಲೇಟ್ ಇಲ್ದಿದ್ದಾಗ ನಾವು ಬೆಂಗಳೂರಲ್ಲಿ ಬಹಳಷ್ಟು ನೋಡ್ತೀವಿ, ಎಷ್ಟೋ ಜನ ಕೇಸ್ ಬೀಳುತ್ತೆ ಅಂತ ಹಿಂದೆ ನಂಬರ್ ಪ್ಲೇಟ್ನ ತೆಗೆದು ಓಡಿಸ್ತಾರೆ. ಪೊಲೀಸವರು ಸಿಗ್ನಲಲ್ಲಿ ನಿಂತಿದ್ದಾಗ ಕೂಡ ನೋಡಿದ್ರು ಸುಮ್ಮನೆ ಆಗ್ತಾರೆ. ಎಷ್ಟೋ ಸಲ ಈ ನಂಬರ್ ಪ್ಲೇಟ್ ಇಲ್ಲದೆ ಗಾಡಿಗಳು ಬಹಳಷ್ಟು ಓಡುತ್ತೆ, ಯಾರೋ ಏನೋ ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಯಾವುದೋ ಒಬ್ಬ ಅಲ್ಲಿ ಆಟೋ ಚಾಲಕರು ಇನ್ಯಾರೋ ಎಲ್ಲೋ ಒಂದು ಸ್ವಲ್ಪ ಪ್ಯಾಸೆಂಜರ್ನ ಇಳಿಸ್ತಿರ್ತಾನೆ ಅಂದರೆ, ಯಾವುದೋ ಕ್ಯಾಬ್ ಅವನು ಇಳಿಸ್ತಿರ್ತಾನೆ ಅಂದರೆ ಅವನ ಹತ್ರ ಬರ್ತಾರೆ, ಅವನ ಗಾಡಿಗೆ ಏನಂದರೆ ಎತ್ತೋ ಗಾಡಿನ, ಇಲ್ಲ ಕೇಸ್ ಹಾಕ್ಬಿಡ್ತೀನಿ, ಹಿಂದೆಯಿಂದ ಫೋಟೋ ತೆಗೆದೇ ಬಿಟ್ಟಿರ್ತಾರೆ. ಪ್ಯಾಸೆಂಜರ್ನ ಇಳಿಸುವಾಗ ತೆಗೆಯುವಂಥ ರೋಷಾವೇಶ ಪೊಲೀಸರಿಗೆ ಇಂತಹ ಕೇಸ್ಗಳಲ್ಲಿ ಇದು ಬಿಟ್ಟರೆ ನಮ್ಮ ದೇಶದಲ್ಲಿ ಈ ಥರ ಆಗ್ತದೆ. ಗೆಳೆಯರು, ನನಗೆ ಗೊತ್ತಿಲ್ಲ ಬಾಲ ನ್ಯಾಯಮಂಡಳಿ ಕೊಟ್ಟಿರುವಂತಹ ತೀರ್ಪು ಯಾರು ನನ್ನನ್ನು ಏನು ಬೇಕಾದರೂ ಅನ್ಕೊಂಡು, ನನಗಂತೂ ಪರ್ಸನಲಿ ಇದು ನಾಟ್ ಫೇರ್ ಅಂತ ಹೇಳ್ತಾ ಇದ್ದೀನಿ. ಯಾತಕ್ಕೆ ಅಂದರೆ ಇಂತಹ ಕೊಲೆಗಡುಕರಿಗೆಲ್ಲ ಈ ರೀತಿಯಾಗಿ ಶಿಕ್ಷೆ ಕೊಡ್ತಾ ಹೋದರೆ, ಬರೀ ಇಷ್ಟನ್ನೇ ಕೊಡ್ತಾ ಹೋದರೆ, ಈ ಥರದ್ದು ಭಾಳಷ್ಟಾಗಿದೆ. ಟೆರರಿಸ್ಟ್ಗಳ ಜೊತೆ, ಹಾಗೆಯೇ ರೇಪ್ ಮಾಡಿದವ್ರ ಜೊತೆ ಇದ್ದಾಗೆಲ್ಲ ಏನೇನೆಲ್ಲ ಕೇಸ್ ಅಂದರೆ ಏನು ಶಿಕ್ಷೆ ಆಗಿದೆ ಅಂತ ಭಾಳಷ್ಟು ದೊಡ್ಡ ಶಿಕ್ಷೆ ಆಗಿದೆ. ಹಾಗಾದರೆ ನಾಳೆ ಕೆಟ್ಟ ವಿಷಯಗಳಿಗೆಲ್ಲ ಅಪ್ರಾಪ್ತರನ್ನ ಬಳಸ್ಕೊಂಡ್ರೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನೀವೇ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು, ಧನ್ಯವಾದ.